ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭರ್ಜರಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ನೆಲಮಂಗಲ ತಾಲೂಕಿನಲ್ಲಿ ರಕ್ಷಾ ರಾಮಯ್ಯ ಮತಬೇಟೆಯನ್ನ ನಡೆಸಿದ್ರು. ಗೊಲ್ಲಹಳ್ಳಿ, ಸೋಲದೇವನಹಳ್ಳಿ, ಬೂದಿಹಾಳದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಪ್ರಚಾರದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ರಕ್ಷಾ ರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರ ಪ್ರಚಾರದ ವೇಳೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಪ್ರತಿಯೊಬ್ಬರು 25 ಜನ ಸಂಸದರು ಕಾಂಗ್ರೆಸ್ ಪಕ್ಷ ನೀವೆಲ್ಲ ಆಶೀರ್ವದಿಸಬೇಕು. ಯಾಕಂದ್ರೆ ಜನಪರ ಮಾಡುವ ಕೆಲಸಗಳೇ ಬೇಡ, ಯುವಕರಿಗೆ ಓದಬಾರ್ದು ಅಂತಾನೆ ಇದೆ ಅವ್ರಿಗೆ. ನಮ್ಮ ಮಹಿಳೆಯರ ವಿರೋಧಿ ಸರ್ಕಾರ, ಬಿಜೆಪಿ ಅಂದ್ರೆ ಯುವಕರ ವಿರೋಧಿ ಸರ್ಕಾರ. ಇದನ್ನ ತಗೋಬೇಕಂತ ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ. ಈ ಮುಂಬರುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಕಾಂತನ ಬಹಳಷ್ಟು ಶೀಘ್ರದಲ್ಲೇ ನೆಲಮಂಗಲ ಮೆಟ್ರೋ ತರ ಕೆಲಸಗಳಿಗಾಗಿ ನಾನು ಕಾಂತಣ್ಣನಿಗೆ ಮತ್ತು ಸೀನಣ್ಣನಿಗೆ ಬೆನ್ನಿಗೆ ಒಂದು ಬೆನ್ನೆಲುಬಾಗಿ ಅವರ ಶರಣ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಸಾಂಕೇತಿಕವಾಗಿ ಇಲ್ಲಿ ಒಂದು ಸೇರ್ಪಡೆ ಕಾಟ್ನಳ್ಳಿ ಅವರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಾರೆ. ಸೇರ್ಪಡೆ ಆಗಿರಲ್ಲ, ಸಾಂಕೇತಿಕವಾಗಿ ಮುಂದೆಗಡೆ ಬರಬೇಕು, ಒಂದು ಸಲ ಹಾಕ್ಸ್ಕೋಬೇಕು. ಇವತ್ತು ನೆಲಮಂಗಲ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಪಂಚಾಯತಿ ಲೆವೆಲ್ನಲ್ಲಿ ಒಂದು 9 ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಾಗಲೇ. ಜನರ ಸ್ಪಂದನೆ, ಜನರ ಪ್ರೀತಿ ಬಹಳಷ್ಟು ಒಂದು ಶಕ್ತಿ ತುಂಬ್ತಾ ಇದೆ ನಮಗೆ, ನಮ್ಮ ಪಕ್ಷದವ್ರಿಗೆ. ಸೊ ನಾವು ಇದನ್ನ ಕಾರ್ಯಕ್ರಮ ಆದಷ್ಟು ಬೇಗ ಮಾಡುವಂತ ಮಾಡ್ತಾ ಇದ್ದೀವಿ. ಸರ್, ಈಗ ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಿದ್ದಾರೆ, ಗ್ಯಾರಂಟಿ ದೊಡ್ಡ ಟೀಕೆ ಮಾಡ್ತಾ ಇದ್ದಾರೆ, ಜನರನ್ನ ಸಾಲ ಮಾಡಿ ಜನರನ್ನ ಸಾಲಗಾರಿಸಿದ್ದಾರೆ ಅಂತ ಹೇಳಿ ಟೀಕೆ ಮಾಡ್ತಾರೆ. 50,000ದಿಂದ 1,80,000 ಸಾಲ ಲಕ್ಷ ಕೋಟಿ ಇದು ಮಾಡಿರೋದು ಅವರು, ಬಿಜೆಪಿದವರು. ಸೊ ಅದನ್ನ ಬಿಜೆಪಿ ಸರ್ಕಾರದವ್ರು ಕೇಳ್ಬೇಕು, ಕಾಂಗ್ರೆಸ್ ಪಕ್ಷದವರಲ್ಲ. ಮತ್ತೆ ಈಗ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಎಲ್ಲ ಟೀಕೆ ಮಾಡ್ತಾರೆ. ಮತ್ತೆ ಬಿಜೆಪಿ ಅವರು ಟೋಟಲ್ ಆಗಿ ಕಾಂಗ್ರೆಸ್ ನಲ್ಲಿ ಇನ್ನೇನು ಹೇಳಕ್ಕಿಲ್ವಲ್ಲ ಅವ್ರಿಗೆ, ಅದಕ್ಕೆ ಮಾಡಬೇಕು ಅಂತ ಮಾತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.